ವೀಕ್ಷಕರ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿ ಏಳುಮುಖದ ತಾಯಿಯ ಆಷಾಢ ಹಬ್ಬದ ಪೂಜೆ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಪೂಜಾ ಕಾರ್ಯಕ್ರಮವು ಒಂದು ವಾರದ ಮುಂಚಿತವಾಗಿ ಮಾಡಬೇಕಾಗಿದ್ದು, ಮೊಹರಂ ಹಬ್ಬದ ಪ್ರಯುಕ್ತ ಗುದ್ದಲಿ ಹಾಕಿದ್ದರ ಹಿನ್ನೆಲೆ ಮುಂದೂಡಲಾಗಿದ್ದು, ಅಮಾವಾಸ್ಯೆ ಮತ್ತು ಮೊಹರಂ ಕೊನೆಯ ದಿನದ ನಂತರ ಇಂದು ಈ ಹಬ್ಬವನ್ನು ವಿಶಿಷ್ಟವಾಗಿ ಕೋಳಿ ಹಬ್ಬ ಎಂದೇ ಆಚರಿಸಲಾಯಿತು. ಎಸ್ ವೀಕ್ಷಕರ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದ ಹೊರವಲಯದಲ್ಲಿ ಮಳೆ ಬೆಳೆ ಸಮೃದ್ಧಿ ಜಾನುವಾರುಗಳ ಆರೋಗ್ಯ ಹಿತಕ್ಕಾಗಿ ಬಂಜಾರ ಭಾಷೆಯಲ್ಲಿ ಪ್ರಚಲಿತವಿರುವ ಶೀತಲ ಹಬ್ಬವನ್ನು ಕೋಳಿ ಹಬ್ಬ ಎಂದು ಏಳುಮುಖದ ತಾಯಿಯ ಪೂಜೆಗೆ ಕೋಳಿ ನೈವೇದ್ಯ ಮಾಡುವುದರ ಮುಖಾಂತರ ಮಹಿಳೆಯರು ಭಜನೆ ಪದದೊಂದಿಗೆ ದೇವಿಯನ್ನು ಆರಾಧಿಸುತ್ತಾ ಶೀತಲ ಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಮತ್ತು ಕಲ್ಲಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ಶಕುಂತಲಬಾಯಿ ಹಾಗೂ ಊರಿನ ಮುಖಂಡರುಗಳಾದ ರಾಮನಾಯಕ, ಕೃಷ್ಣನಾಯಕ, ಲಾಲ್ಯನಾಯಕ ಮತ್ತು ಊರಿನ ಪ್ರಮುಖ ಮುಖಂಡರಾದ ಮಂಜುನಾಯಕ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಕಲ್ಲಹಳ್ಳಿ ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಹೊಸಪೇಟೆ ಡಿವಿಷನ್ ವರದಿಗಾರರು ಬಾವಳ್ಳಿ ನಂದ್ಯನಾಯ್ಕ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. అవసరం మంచుకురా తాగ మార్చి పడ ಓಟೋ ಸ್ವಲ್ಪ ಕುಂದ ಜಾಯ್ತು पानी खाना पड़ा गाला कैसे नहीं
ಕೋಳಿ ದೇವರ ಹಬ್ಬ ಮಾಡಲಾಗಿ ಇದು ಪುರಾತನ ಕಾಲದಿಂದ ನಮ್ಮ ಯಜಮಾನರೆಲ್ಲರೂ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇದನ್ನು ಪರಂಪರೆ ಮುಂದೆ ಹೋಗ್ಬೇಕಂತ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಹೋದ ವಾರ ಮಾಡ್ಬೇಕಾಯ್ತು ಆ್ಯಕ್ಚುಲಿ. ಇದು ಈ ವಾರ ಯಾಕಂದ್ರೆ ಬೀರನ ದೇವರ ಹಬ್ಬ ಇರೋದ್ರಿಂದ ಇದು ಮುಂದಕ್ಕೆ ಈ ವರ್ಷ ಮಾಡಿ ಈ ವಾರ ಮಾಡಿ ಇದನ್ನು ದೂರಿಯಾಗಿ ಅಮ್ಮನವ್ರಿಗೆ ಯಾವುದು ಕಚೇರಿ ಯಾವುದು ಬರಲಾರ್ದಂಗೆ ಮಕ್ಕಳು ಮರಿ ಎಲ್ಲ ಕಾಪಾಡ್ಕೊಂಡು ಹೋಗಲಿ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಕೋಳಿ ದೇವರ ಹಬ್ಬ ಅಂದರೆ ವಿಶೇಷವಾಗಿ ಪುರಾತನ ಕಾಲದ ಹಿರಿಯರು ಎಲ್ಲರೂ ಮಾಡ್ಕೊಂಡು ಬಂದಿದ್ದರು. ಆ ಕಾರಣಕ್ಕೆ ನಾವು ಮುಂದೆ ಹೊಡ್ಕೊಂಡು ಹೋಗಿದ್ವಿ. ಬೀರನ ದೇವರ ಹಬ್ಬ ಇರೋದಕ್ಕೆ ಒಂದು ವಾರ ಹಿನ್ನಡೆ ಮಾಡಿ ನಾವು ಮಾಡಿದ್ದೀವಿ. ಎಲ್ಲ ಮಕ್ಕಳಿಗೆ, ಹಿರಿಯರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಎಲ್ಲರಿಗೆ ಶಾಂತ ರೀತಿಯಾಗಿ ಹಮ್ಮಿಕೊಂಡ್ಕೊಂಡು ಎಲ್ಲರಿಗೆ ದೈವಸರಿಗೆ ಎಲ್ಲರಿಗೆ ಕಾಪಾಡಿಕೊಂಡು ಹೋಗ್ಬೇಕಂತ ದೇವರಿಗೆ ಈ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದ. ಇಲ್ಲಿ ಕುಂತಂಥ ಜನಕ್ಕೆ ನಮಸ್ಕಾರಗಳು. ಅಮ್ಮನವರು 7 ಮಂದಿ ಅಕ್ಕ ತಂಗಿಯರು ಅವರು. ಅದ್ರ ಮುಂದೆ ಒಬ್ಬ ಲುಕ್ಕಡೆ ಅಂತೇಳಿ ಗಂಡದೇವರು. ಅಮ್ಮನವರಿಗೆ ಸಿಹಿ ಕೊಡ್ತೀವಿ. ಆದರೆ ಅವ್ರ ಜೊತೆಗೆ ಆತ ಇರಬೇಕಂತೇಳಿ ಆ ತಾಯಾರೇ ಕರ್ಕೊಂಡು ಬಂದಿದ್ದ. ಆತ ಒಂಟಿಯಾಗಿದ್ದ. ಅವ್ರು ನಾವೇನು ಮಾಡಿದ್ದೀವಪ್ಪ ಅಂದರೆ ಅವ ಒಂದು ವಾರ ಮುಂದ್ಗಡೆನೇ ಮಾಡಬೇಕಿತ್ತು. ಆದರೆ ಒಂದು ವಾರ ಯಾಕಪ್ಪ ನಾವು ಹಿಂದಾಕಿದ್ವಿ. ತಿರುಮಲ ಸ್ವಾಮಿ ತಾವು ಹುಟ್ಟು ಪಡೆದು ಬಂದಾನ. ಯಾವ ದೇವ್ರಿಗೆ ಮಾಡಿದ್ರು ಆತ ಜಾತ್ರೆಯಾಗ ಯಾರಿಗೂ ಗೊತ್ತಂಗಿಲ್ಲ. ಆದರೆ ತಾನು ಹೇಳ್ಯಾನ, ನನ್ನ ಜಾತ್ರೆಗೆ ಮಾತ್ರ ಕದ್ದಂಜಾರೆ ನಿಮ್ಮ ಪೂಜೆ ನಡೆಯೋದಿಲ್ಲ. ನಾವು ಏನು ಮಾಡಿದ್ರು ನೀವು ಎಷ್ಟು ಮಾಡಿದ್ದೀವಿ ಅಂದರೂ ಪೂಜೆ ನಡೆಯೋದಿಲ್ಲ. ಅದಕ್ಕೆ ನನ್ನ ಜಾತ್ರೆಗೆ ಹೋದ ಮೇಲೆ ನಿಮ್ಮ ಪೂಜೆ ನಡೀತೈತೆ. ಸದಾಕಾಲ ಯಜಮಾನ್ರು ನಾವು ಲಂಬಾಣಿ ಬಣಜಾರ್ ಸದಾಕಾಲ ನಮ್ಮ ಯಜಮಾನ್ರು ಈ ಅಮ್ಮನವರಿಗೆ ಮಕ್ಕಳ ಮರಿಗೆ ಊರಿಗೆ ಯಾವುದೋ ಕಂಟಕ ಬಂದರೆ ದೂರ ತಳ್ಳಬೇಕು ಅಂತೇಳಿ ಮೊದಲು ಯಜಮಾನ್ರೆಲ್ಲ ಮಾಡ್ಕೊಂಬಂದಲ್ಲ. ಆ ಪದ್ಧತಿ ನಾವು ಬಿಟ್ಟಿಲ್ಲ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಕಡಿಮೆ ಮಾಡ್ತಿದ್ರು. ಈಗ ಒಳ್ಳೆ ನಾವು ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಸದಾಕಾಲ ಈಗ ಯುವಕರಿಗೆ ಕೂಡ ಹೇಳ್ತೀನಿ, ಅವ್ರಿಗೆ ಕೇಳ್ಕೋಬೇಕು. ಸದಾಕಾಲ ನಾವು ಹೆಂಗೆ ನಗ್ನಗ್ತಾ ಮಾಡ್ತಾ ಇದ್ದೀವೋ ಅದರಂಗೆ ಅವರು ಮಾಡಬೇಕಂತೇಳಿ ನಾನು 2 ಮಾತಿಗೆ ನಮಸ್ಕಾರ. ಯಜಮಾನ್ರೆ, ಪ್ರತಿ ಹಳ್ಳಿಯಲ್ಲಿ ಮತ್ತು ಪ್ರತಿ ಗೋರ್ಬಂಜಾರ ಲಂಬಾಣಿ ತಾಂಡದಲ್ಲಿ ಆಷಾಢ ಹಬ್ಬವನ್ನು ಮುಂಚಿತವಾಗಿಯೇ ಮಾಡಿರುತ್ತಾರೆ. ತದಾದ ನಂತರ ನೀವು ಮೊಹರಂ ಕಡೆಯ ದಿನ ಆದ ನಂತರ ಪೂಜೆಯ ಕಾರಣ ಏನೆಂಬುದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಮೊಹರಂ ಬಂದಿದ ಮೇಲೆ ಗುದ್ಲಿ ಹೊಡೆದಿದ ಮೇಲೆ ನಾವು ಅಮ್ಮನವರಿಗೆ ಪೂಜೆ ಮಾಡೋದು ನಿಂದಿರ್ಸ್ತೀವಿ. ಆ ದೇವ್ರದನ ಮುಖಾಂತರ ಪೂರ ಮೊಹರಂ ಆದಮೇಲೆ ಆಮೇಲೆ ಅಮ್ಮನವರಿಗೆ ಶಾಂತಿ ಮಾಡೋಣ ಅನ್ನೋದು ಮಾಡಾಕ್ತಾರೆ.